ಆನೇಕಲ್ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ವಚನಕಾರ ಬಸವಣ್ಣ ಜಯಂತಿ ಹಾಗೂ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ರಾವಣ ಅವರ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಸವಣ್ಣ ಅವರ ತತ್ವಗಳು ಹಾಗೂ ಸಮಾನತೆ ಸಂದೇಶವನ್ನು ಸ್ಮರಿಸಲಾಯಿತು. ಜೊತೆಗೆ ರಾವಣ ಅವರಿಗೆ ಶುಭಾಶಯಗಳು ಸಲ್ಲಿಸಿ ಸಮಾಜಮುಖಿ ಕಾರ್ಯಗಳ ಕುರಿತು ಚರ್ಚೆ ನಡೆಯಿತು. ಈ ಸಂದರ್ಭದಲ್ಲಿ ದಸಂಸ ರಾಜ್ಯ ಸಂಘಟನೆ ಸಂಚಾಲಕ ವೆಂಕಟೇಶ್ ಮೂರ್ತಿ, ದಲಿತ ಮುಖಂಡ ಇಂಡ್ಲವಾಡಿ ಬಸವರಾಜು, ಮರಸೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಬ್ರಹ್ಮ ಶಾಂತರಾಜು, ಗೋವಿಂದ ಮೌರ್ಯ, ನಾರಾಯಣ್, ಮಹಿಳಾ ಒಕ್ಕೂಟದ ರಮಾದೇವಿ, ಎಸ್ಎಸ್ಡಿ ಸೊಂಪುಹಳ್ಳಿ ಬಸವರಾಜು, ಗೆರಟಿಗನಬೆಲೆ ನಾರಾಯಣಪ್ಪ ಸೇರಿದಂತೆ ಹಲವರು ಭಾಗವಹಿಸಿದರು. ಜಗಜ್ಯೋತಿ ಬಸವಣ್ಣವರ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಇವತ್ತು ಬಸವಣ್ಣವರು ಈ ಕರ್ನಾಟಕದಲ್ಲಿ ಕಲ್ಯಾಣ ಕ್ರಾಂತಿಯನ್ನು ಪ್ರಾರಂಭ ಮಾಡಿ ಮಾದಿಗರ ಅರಳೆಯ, ಮಾದರ ಚೆನ್ನಯ್ಯ, ಡೋಳರ ಕಕ್ಕಯ್ಯ, ಮಡಿವಾಳ ಮಾಚಯ್ಯ, ಆಮೇಲೆ ಇಂಥ ವಚನಕಾರರನ್ನ ಇವತ್ತು ಬಸವಣ್ಣವ್ರನ್ನ ಯಾಕೆ ನೆನೆಸ್ಕೊಳ್ಬೇಕಾಗಿದ್ರೆ ಈ ರಾಜ್ಯದಲ್ಲಿ ಎಲ್ಲರೂ ಕೂಡ ಶರಣ ಪಂಥದಲ್ಲಿ ಸೇರಿಸಿ ಅವರು ಜಾತಿ ಭೇದವನ್ನು ತೊಡೆದು ಸಮಾನತೆ ಕೊಟ್ಟಂಥ ಈ ನಾಡಿನಲ್ಲಿ ಏಕೈಕ ವ್ಯಕ್ತಿ ಅಂದರೆ ಬಸವಣ್ಣನವರು. ಯಾಕೆ ಅವ್ರನ್ನ ಇವತ್ತು ನೆನೆಸ್ಕೊಳ್ಬೇಕಾಗಿದೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮುಖಾಂತರ ನಮಗೆ ಸಮಾನತೆಯನ್ನು ಕೊಟ್ಟಿದ್ದಾರೆ, ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಮಾತೃತ್ವವನ್ನು ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ, ಪ್ರೇಮ ಕೊಟ್ಟಿದ್ದಾರೆ, ಸೋದರತ್ವ ಕೊಟ್ಟಿದ್ದಾರೆ. ಆದರೆ ಬಸವಣ್ಣನವರು ಸಂವಿಧಾನ ಇಲ್ಲದ ಕಾಲದಲ್ಲಿ ಎಲ್ಲರೂ ಕೂಡ ಸಮಾನರು, ನಾವೆಲ್ಲರೂ ಐಕ್ಯತೆಯಿಂದ ಬದುಕಬೇಕು ಅಂತೇಳಿ ಬಸವಣ್ಣನವರು ವೀರಶೈವ ಧರ್ಮವನ್ನು ಕಟ್ಟಿ ಆ ಧರ್ಮದಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟು ಬಸವಣ್ಣನವರು ಅನುಭವ ಮಂಟಪದಲ್ಲಿ ಸೇರ್ತಾರೆ. ಅಂದರೆ ಆ ಕಾಲಘಟ್ಟದಲ್ಲಿ 55,000 ಶರಣರನ್ನ ಕೂಡಿಸಿ ಒಗ್ಗಟ್ಟಿನಿಂದ ಒಂದು ವಚನ ಸಾಹಿತ್ಯಗಳನ್ನು ಸಾರಿದಂಥವ್ರು. ಇವತ್ತು ಸಿದ್ದರಾಮ ಆಗಿರ್ಬೋದು, ಅಲ್ಲಮ್ಮ ಪ್ರಭು ಬಸವಣ್ಣವರು ಬ್ರಾಹ್ಮಣ ಆದರೂ ಕೂಡ ಅಲ್ಲಮ್ಮ ಪ್ರಭು ಅವ್ರನ್ನ ಪೀಠ ಅಧ್ಯಕ್ಷರಾಗಿ ಮಾಡ್ತಾರೆ, ಅನುಭವ ಪೀಠ ಅಧ್ಯಕ್ಷರಾಗಿ ಮಾಡಿ ಎಲ್ರಿಗೂ ಕೂಡ ನೀನು ಸಮಾನತೆಯನ್ನು ಸಾರಬೇಕಾಗಿದೆ ಅಂತೇಳಿ ಒಂದು ಉದಾಹರಣೆಯನ್ನು ಬಸವಣ್ಣವ್ರು ಮಾಡೋದು ಏನಂದರೆ ದೊಡ್ಡ ಕ್ರಾಂತಿ. ಆ ಕಾಲಘಟ್ಟದಲ್ಲೇ ಏನು ಅಂತರ್ಜಾತಿ ವಿವಾಹವನ್ನು ಅರಳೆಯಿನ ಮಗನಿಗೆ ಬ್ರಾಹ್ಮಣ ಹುಡುಗಿಯನ್ನು ಕೊಟ್ಟು ಅನುಭವ ಮಂಟಪದಲ್ಲಿ ಮದುವೆಯನ್ನು ಮಾಡಿ ದೊಡ್ಡ ಕ್ರಾಂತಿಯನ್ನು ಮಾಡಿದ್ರು. ಆದರೂ ಆಗಿನ ಮನುವಾದಿಗಳು ಸಹಿಸಿಕೊಳ್ಳದೆ ಅವತ್ತು ವಿಜಯರಾಜನಿಗೆ ಮನವನ್ನು ಒಲಿಸಿ ಈತನ ಧರ್ಮ ವಿರೋಧಿ ಅಂತೇಳಿ ಅರಳೆಯಿನ ಮತ್ತು ಅವರ ಕುಟುಂಬದವನ್ನ ಆನೆಯಿಂದ ತುಳಿಸಿ ಸಾಯಿಸ್ತಾರೆ. ಆದರೆ ಬಸವಣ್ಣ ನೀವು ನೋಡಿ, ಏನು ಮಡಿವಾಳ ಮಾಚಯ್ಯನ ಕೈಯಲ್ಲಿ ಇವತ್ತು ಮಡಿವಾಳರ ಸಮುದಾಯದವರು ಇವತ್ತು ಐರನ್ ಬಾಕ್ಸು ಇಲ್ಲ ಪಂಜ್ ಹಿಡ್ಕೊಂಡು ಓಡಾಡ್ತಾರೆ. ಆದರೆ ಅರಳೆಯನ ಕೈಯಲ್ಲಿ ಕತ್ತಿ ಇದೆ. ಯಾಕೆಂದ್ರೆ ಆ ರಕ್ಷಣೆ ಮಾಡೋದಕ್ಕಾಗಿ ಬಸವಣ್ಣನ ಅಂಗರಕ್ಷಕತ್ವ. ಅದಕ್ಕಾಗಿ ಮಡಿವಾಳ ಮಾಚಯ್ಯ ಇವ್ರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಧರ್ಮಕ್ಕಾಗಿ ತ್ಯಾಗವನ್ನು ಮಾಡಿದ್ರು. ಅದು ತ್ಯಾಗ ಯಾಕೆ ಮಾಡಿದ್ರು ಅಂದ್ರೆ ಬಸವಣ್ಣಲ್ಲಿ ಇದ್ದಂಥ ಸೋದರತ್ವ, ಪ್ರೇಮ, ಪ್ರೀತಿ, ಕರುಣೆ ಮತ್ತೆ ಧ್ಯಾನದ ಮುಖಾಂತರ ಎಲ್ರಿಗೂ ಕೂಡ ಒಂದು ಅನುಭವ ಮಂಟಪದಲ್ಲಿ ಸೇರಿಸ್ಕೊಳ್ತಾ ಇದ್ರು. ಅಕ್ಕಮಹಾದೇವಿ ಕೂಡ ಒಳ್ಳೆ ಸ್ಥಾನವನ್ನ ಕೊಟ್ಟಿದ್ರು. ಆ ಸೂಳೆ ಸಾಕವ್ವ ಅಂತ ಹೇಳಿದ್ರು. ಆ ಸೂಳೆ ಸಾಕವು ಕೂಡ ಸಮಾನತೆಯನ್ನು ಕೊಟ್ಟಂತ ಬಸವಣ್ಣನವರು. ಇಂಥ ವಚನ ಸಾಹಿತ್ಯಗಾರರು ನಮ್ಮ ನಾಡಲ್ಲಿ ಇದ್ದು, ಅದಕ್ಕೆ ಅಂಬೇಡ್ಕರ್ ಸಾಹೇಬ್ರು ಹೇಳ್ತಾರೆ, ವಚನ ಸಾಹಿತ್ಯದಲ್ಲಿ ಸಮಾನತೆ ಇದೆ, ಸೋದರತ್ವ ಇದೆ. ಅದಕ್ಕೆ ನಾನು ಬಸವಣ್ಣನ ಒಪ್ಕೊಂಡಿದ್ರಿ. ಆದರೆ ಬಸವಣ್ಣನವರು ಒಂದು ತಪ್ಪನ್ನು ಮಾಡಿದ್ದಾರೆ. ಅಂದರೆ ಲಿಂಗಧಾರಣೆಯನ್ನು ಮಾಡಿ ತಪ್ಪು ಮಾಡಿದ್ರು. ಅವರು ಕೂಡ ಬ್ರಾಹ್ಮಣರಕ್ಕಿಂತ ಎರಡನೇ ಬ್ರಾಹ್ಮಣರಾದ್ಮೇಲೆ ಎರಡನೇವರು ಲಿಂಗಾಯತರು ಕೂಡ ಇವತ್ತು ಲಿಂಗಧಾರಣೆಯನ್ನು ತೋರಿಸಿ ಜಾತೀಯತೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಅದಾಗಬಾರ್ದಾಗಿತ್ತು. ಬಸವಣ್ಣವರು ಕೂಡ ಇವತ್ತು ಶರಣ ಪಂಥದಲ್ಲಿ ಎಲ್ಲರಿಗೂ ಸಮಾನ ಅವಕಾಶವನ್ನು ಕೊಟ್ಟು ಈ ಕರ್ನಾಟಕದಲ್ಲಿ ಕಲ್ಯಾಣ ಕ್ರಾಂತಿ ಮಾಡಿದಂಥ ಬಸವಣ್ಣವರ ಜಯಂತಿಯನ್ನು ನಾವು ಸರಳವಾಗಿ ನಮ್ಮೆಲ್ಲರ ನಾವು ಗೆಳೆಯರು ವೆಂಕಟೇಶ್ ಮೂರ್ತಿ, ಗೋವಿಂದರಾಜ್ ಮೌರ್ಯ, ನಾರಾಯಣ್ ಮತ್ತು ಶಾಂತ ಬಸವರಾಜು, ಆಮೇಲೆ ಇಂಡ್ಲವಾಡಿ ಬಸವರಾಜು, ಆಮೇಲೆ ಕೃಷ್ಣಪ್ಪ, ಆಮೇಲೆ ರಮಾದೇವಿಯವರು, ಇವರೆಲ್ಲ ಕೂಡ ಸರಳವಾಗಿ ಇವತ್ತು
ಆಚರಣೆ ಮಾಡಿದ್ದಾರೆ. ಸರಳತೆಯಲ್ಲೂ ಕೂಡ ಗಂಭೀರವಾದಂಥ ಒಂದು ವಿಚಾರವನ್ನ ತಿಳಿಸಬೇಕಾಗಿದೆ. ಈ ಜನಸಾಮಾನ್ಯರು ಕೂಡ ಇವತ್ತು ಬಸವಣ್ಣರ ಸಿದ್ಧಾಂತವನ್ನು ಅರ್ಥಕೊಂಡವರು, ಅಂಬೇಡ್ಕರ್ ಸಾಹೇಬರನ್ನ ಅರ್ಥಕೊಂಡವರು. ಇವತ್ತು ದಲಿತ ಸಂಘಟನೆ ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಹೇಳ್ತಾರೆ. ಬುದ್ಧ, ಬಸವ ಅಂದ್ರೆ ಎಲ್ಲರೂ ಈ ಮೂವರು ಕೂಡ ಸಮಾನತೆಯನ್ನು ನೋಡಿದವರು, ಎಲ್ಲರಲ್ಲಿ ಪ್ರೀತಿಯನ್ನು ನೋಡಿದವರು, ಎಲ್ರಿಗೂ ಧ್ಯಾನವನ್ನು ಕೊಟ್ಟವರು. ಆ ಧ್ಯಾನ ಎಲ್ಲರಿಗೂ ಪ್ರಸರಿಸಲಿ. ಪ್ರತಿಯೊಬ್ಬರೂ ಕೂಡ ಬಸವಣ್ಣರ ಸಿದ್ಧಾಂತವನ್ನು ಪಾಲಿಸಿ ಈ ನಾಡಿನಲ್ಲಿ ಅವರ ಸಿದ್ಧಾಂತ ಕಲ್ಯಾಣ ಕ್ರಾಂತಿ ಆಗಲಿ ಅಂತ ನಾನು ಬಯಸಿ ಶುಭಾಶಯಗಳನ್ನು ಕೋರ್ತೇನೆ. ಜೈ ಭೀಮ್.